ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಇವತ್ತೇನ ನಮ್ಮ ಹುಲಿಕಟ್ಟಿ ರಸ್ತೆ ಬಂದ್ ಮಾಡಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಕಳೆದ 8 ತಿಂಗಳಿಂದ ಇದೇನು ಗ್ಲಾಸ್ ಫ್ಯಾಕ್ಟ್ರಿಯನ್ನು ಚಾಲೂ ಮಾಡ್ಯಾರು. ಚಾಲೂ ಮಾಡಿದಂಥ ಸಂದರ್ಭದಲ್ಲಿ ಪದೇ ಪದೇ ಅವ್ರಿಗೆ ಹೇಳಿದ್ರು ಸಹ ಅಲ್ಲಿ ಮ್ಯಾನೇಜರು ರೈತರಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ ವಿಡಿಯೋ ಸಹ ಸಮೇತ ಐತೆ. ನಮ್ಗೆ ನೀವು ಏನು ಮಾಡ್ತೀರಿ ಮಾಡ್ಕೊಳ್ಳೋನು ಅಂತಂದು ಉಡಾಪಿ ಉತ್ತರ ಕೊಟ್ಟನು. ಈ ತಾಲೂಕು ಅಧಿಕಾರಿ ಅವರು ಬಂದರೂ ಸಹ ಅವರಿಗೂ ಇನ್ನೂ ಕಿಂಚಿತವಾದಂಥ ಒಂದು ಬೆಲೆ ಕೊಡುವಂಥ ಕೆಲಸ ಇವತ್ತು ಆ ಫ್ಯಾಕ್ಟ್ರಿ ಅವರು ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು, ಪರಿಸರ ಮಾಲಿನ್ಯ ಇಲಾಖೆಯವರು, ಫಾರೆಸ್ಟ್ ಇಲಾಖೆಯವರು, ಕಂದಾಯ ಇಲಾಖೆಯವರು, ಕೆಎಬ್ ಇಲಾಖೆಯವರು ಹಾಗೂ ಫೈರ್ ಆಫೀಸರು ಇವ್ರು ಯಾವ ರೀತಿ ಸರ್ವೆ ಮಾಡ್ಯಾರು, ಲೈಸೆನ್ಸ್ ಕೊಟ್ಟರು. ಮತ್ತು ಈಗ ನಾವು ಅಲ್ಲಿ ಬ್ಲಾಸ್ಟ್ ಮಾಡೋದ್ರಿಂದ ಎಲ್ಲ ಜಮೀನಲ್ಲಿ ಪೈಪ್ಲೈನ್ದಲ್ಲಿ ಕೊಳಚೆ ನೀರು ಬರುತ್ತವೆ. ಕಲಕ ನೀರು ಬಂದ ಕಲುಷಿತವಾಗಿ ರೈತರಿಗೆ ಶಾರೀರಿಕವಾಗಿ ಹಾನಿ ಆಗ್ತಾ ಇದೆ. ಆ ಡಸ್ಟ್ ಎಲ್ಲರೂ ರೈತರ ಮನೆಯಾಗ ಹೋಗಿ ಮಾಡು ರೊಟ್ಟಿ ಒಳಗೆ ಬರತೈತಿ, ತಿನ್ನುವ ಅನ್ನದಾಗ ಬರತೈತಿ. ದನ ಕರ ತಿನ್ನುವಂಥ ಮುಸುರು ನೀರು ದನ ಕುಡಿಯುವಂಥ ಪರಿಸ್ಥಿತಿ ಇವತ್ತಿನ ಉದ್ಭವ ಆಗೈತಿ. ಪದೇ ಪದೇ ನಾವು ಮಾನ್ಯ 15 ದಿವಸದಿಂದ RC ಅವರು ಮೇಡಮ್ ಹೋಗಿ ಮನವಿ ಕೊಟ್ಟ ಸಂದರ್ಭದಲ್ಲಿ ಆ ಮನವಿ ನಮಗೆ ವಾಪಸ್ ಕಳಿಸಿರೋ. ಕೂಲಂಕುಷವಾಗಿ ನಾವು ವಿಚಾರ ಮಾಡ್ತೀವಿ ಅಂತೇಳಿ ನಮಗೆ ಮನವಿ ಬಂದೈತಿ. ಆದ್ರೆ ವಿಚಾರ ಹೊರತಾಗಿ ಮಾಡ್ಯಾರ, ಪರಿಹಾರ ಸಿಕ್ಕಿಲ್ಲ. ಪರಿಹಾರ ಮುಖ್ಯ, ನಮಗೆ ವಿಚಾರ ಮುಖ್ಯ ಅಲ್ಲ. ಅದಕ್ಕೆ ಶಾಶ್ವತ ಪರಿಹಾರ ಸಿಗಬೇಕಂತೇಳಿ ಇವತ್ತು ನಾವು ರಸ್ತೆ ಬಂದ್ ಮಾಡಿದ್ವು. ಇವತ್ತೇ ನಮ್ಮ ತಾಲೂಕು ಅಧಿಕಾರಿಗಳು ಬಂದಾರ, ಅವ್ರ ನೇತೃತ್ವದಾಗ ಏನು ಇವತ್ತು ಹರಿಸ್ತಾರೆ. ಇಲ್ಲಪ್ಪ ಅಂತಂದ್ರೆ ಅಹೋರಾತ್ರಿ ಧರಣಿ ಮಾಡೋರ ನಾವು ಜೈಲು ಬರೀ ಚಳವಳಿ ಹಾಕೋತು. ರೈತರ ನ್ಯಾಯ ಸಿಗುವವರೆಗೆ ಆ ಫ್ಯಾಕ್ಟ್ರಿ ಬಂದ್ ಮಾಡುವವರೆಗೆ ನಾವು ಹೋರಾಟ ಹಿಂದೆ ಸರಿಯೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಕ್ ಬಯಸ್ತೀನಿ. ನಾವು ಮೊದಲು 3 ಸಾರಿ ಹೋಗಿ ನಮ್ಮ ರೈತರು ಹೋಗಿ ಫ್ಯಾಕ್ಟ್ರಿಯವ್ರಿಗೆ ವಿನಂತಿ ಮಾಡ್ಕೊಂಡಾರ. ಆ ನಂತರ ನಾವು RC ಅವ್ರಿಗೆ ಹೋಗಿ ಮನವಿ ಕೊಟ್ಟಿದ್ದೇವೆ. ಅವ್ರು ಲೆಟರ್ ಕಳಿಸಿದ್ರು, ಕುಲಂಕುಷ ವಿಚಾರ ಮಾಡ್ತು ಅಂತೇಳಿ. ವಿಚಾರ ಯಾರ ಜೊತೆ ಮಾಡ್ಯಾರ ನಮಗೆ ಅರ್ಥ ಆಗಿಲ್ಲ, ಆದ್ರೆ ನಮಗೆ ಮಾತ್ರ ನ್ಯಾಯ ಸಿಕ್ಕಿಲ್ಲ. ಅಲ್ಲಿ ಹೋಗಿ ರೈತರು ಏನೋ ಸ್ವಲ್ಪ ಡಸ್ಟ್ ಆರತಿ ಬಂದ್ ಮಾಡಪ್ಪ ಅಂತಂದ್ರ ಇದು ನಿಮ್ಮ ಅಪ್ಪನ ಜಾಗ ಅಂತೇಳಿ ಅಸಭ್ಯವರ್ತವಾಗಿ ಮಾತಾಡಿದಂತ ಅಪ್ಟ್ರಾಲ್ ಒಬ್ಬ ನೌಕರಿ ಮಾಡುವಂತ ಮನುಷ್ಯ, ಅವೇನು ಮಾಲಕಲ್ಲ. ಅವನು ಇವತ್ತು ರೈತರಿಗೆ ನಿಂದನೆ ಮಾಡ್ಯಾನೋ. ಅವನ ಮೇಲೆ ನಾವು ಮರುದಿನಗಳಲ್ಲಿ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕುವಂತ ಸಂದರ್ಭ ಸಹ ಬರ್ತೈತೆ ಅಂತ ಹೇಳಕ್ ಬಯಸ್ತೇನೆ ಸರ್. ನಾನು ನೋಡ್ರಿ ಸರ, ಇವತ್ತು ತಾಲೂಕಾ ದಂಡಾಧಿಕಾರಿ ಅವರು ಹಾಗೂ ನಮ್ಮ CPI ಸಾಹೇಬ್ ಬಂದರು. ನಾವು ಎಲ್ಲ ಜಿಲ್ಲಾಧಿಕಾರಿ ಜೊತೆ ಎಲ್ಲರ ಜೊತೆ ಫೋನ್ನಲ್ಲಿ ಸಂಪರ್ಕದಾಗಿದ್ದು. ಇವತ್ತು ನಮ್ಮದು ಒಂದು ಏನಾಗದೆ ಅವರು ಡಸ್ಟ್ ಹೋಗದಾಗ ನೋಡ್ಕೋಬೇಕು. ಅವ್ರು ಹೋಗದೆ ನೋಡ್ಕೋದಂಗ ಆ ನಂತರ ಬ್ಲಾಸ್ಟ್ ಮಾಡೋಂಗಿಲ್ಲ. ಈಗ ಏನು ಎಷ್ಟೆಷ್ಟು ಬೋರ್ಗಳ ಕಲಕ್ ನೀರು ಬರತ್ತಾವ, ಆ ಬೋರ್ಗೆ ಹೊಸ ಬೋರ್ ಹೊಡ್ಯಾಕ ದುಡ್ಡು ಕೊಡಬೇಕು. ಇವತ್ತಿನಿಂದ 5 ವರ್ಷವರೆಗೆ ರೈತರಿಗೆ ಪರಿಹಾರ ಕೊಡಬೇಕಂತೇಳಿ ನಮ್ಮ ಆಗ್ರಹ ಇತ್ತು ಸರ್. ಗಣೇಶ್ ಹಿಡಿಗೇರ್ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರು. ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘರು ನಮಗೆ ಆಶ್ವಾಸನೆ ಕೊಟ್ಟಾರ್ರಿ. ಮತ್ತು ಇಲ್ಲಿ ಲೋಕಲ್ ನಮ್ಮ ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ. ನೋಡ್ರಿ, ಅವ್ರು ಯಾರೋ ಇಲ್ಲಿ ಕಂಪ್ನಿ ಮ್ಯಾನೇಜರ್ ಬರ್ತಾರಂತ ಬರಲಿ, ಬಂದ್ಮೇಲೆ ಏನು ಹೇಳ್ತಾ ನೋಡ್ತೇನೆ ರೀ. ನೋಡ್ಕೊಂಡು ಆಮೇಲೆ ಮುಂದೆ ವಿಚಾರ ಮಾಡ್ತೀವಿ. ಅವೇನು ಹೇಳ್ತಾ ನೋಡ್ರಿ, ನಮಗೆ ಮಾತ್ರ ಧೂಳು ಬರಬಾರ್ದು ಬಂದ್ರಿ. ಇಲ್ಲ ಫ್ಯಾಕ್ಟ್ರಿ ಬಂದ್ ಆಗ್ಬೇಕು ಅಷ್ಟೇ ರೀ, 2 ಮಾಡ್ಕೊಳ್ಳಾರ್ರಿ. ಹಾಂ ಸರ್, ಹೌದು ರೀ ಬಂದ ಮಾಡೋರಿ. ನಾವು ಅಲ್ಲಿವರೆಗೂ ನಾವು ಹೋರಾಟ ಮುಂದೆ ಬರ್ತೀವಿ ರೀ. ಈಗ ತಾತ್ಕಾಲಿಕವಾಗಿ ಇದು ತಗೊಂಡವ್ರು ಈಗ ಹೋರಾಟ ರೀ. ಮತ್ತು ಇದು ಅವರು ಇದಕ್ಕೆ ಸ್ಪಂದನೆ ಮಾಡಿಲ್ಲ ಅಂತಂದ್ರೆ ನಾವು ಮತ್ತೆ ಕಂಟಿನ್ಯೂ ಮುಂದೆ ಮಾಡ್ತೀವ್ರಿ ನಾವು. ಹಾಂ ಸರ್, ನಮ್ಮ ಸರ್ ನಾಗೇಶ್ ಅಮ್ಮನ ನಾವು ಇಲ್ಲೇ ಸ್ಥಳೀಯ, ನಾವು ಇಲ್ಲ ನಮ್ಮ ಹೊಲ ಐತ್ರಿ. ಹೊಲಕ್ಕೆ ನಮಗೆ ಭಾಳ ಅಷ್ಟು ಬರ ಸರ್ ಇಲ್ಲಿ. ಹಾಂ ಸರ್, ಓಕೆ ಸರ್. ಅವರು ಬಂದಮೇಲೆ ಅವರು ಮತ್ತು ರೈತ ಮುಖಂಡರ ಜೊತೆ ಒಂದು ಮೀಟಿಂಗ್ ಮಾಡಿ ಇಲ್ಲೇನು ರೈತರು ಏನು ಸಮಸ್ಯೆಗಳನ್ನ ಹೇಳ್ತಾ ಇದ್ದಲ್ಲ ಡಸ್ಟ್ ಬರೋ ಬಗ್ಗೆ, ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ಅದನ್ನ ಒಂದು ಪರಿಹಾರ ಕಂಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡ್ತೀವಿ. CPS ಅವರು ನಾವು ಇಲ್ಲೇ ಇದ್ದೀವಿ. ಇಲ್ಲ ಅದನ್ನು ಸರ್ ಬರಾಕತ್ತನ್ ಸರ. ಈ ಲೈವ್ ಲೊಕೇಶನ್ ಹಾಕಿದಾನೆ ರೀ, ಘಟಪ್ರಭಾ ದಾಟಿದ್ದಾರೆ. ಮಾತಾಡಿದಾನೆ ಸರ, ಕಂಟಿನ್ಯೂ ಅವ್ರ ಜೊತೆ ಟಚ್ನಾಗ ಅದನ್ ರೀ. ಬರ್ತಾನೆ ಸರ್, ಇನ್ನೊಂದು ತಾಸೇ ಬರ್ತಾನೆ. ಇಲ್ಲ ಅದಕ್ಕೊಂದು ಪರಿಹಾರ ಮಾಡೋಣ ಸರ್. ಅವ್ರು ಕರ್ಕೊಂಬಂದು ಅವ್ರ ಕಡೆಯಿಂದ ಪರಿಹಾರ ಮಾಡ್ಸೋಣ. ಇವತ್ತು ನಾವು ಮುಂಜಾನೆಯಿಂದ ಇಲ್ಲಿ ಹೋರಾಟ ಮಾಡಿದ್ದೇವೆ. ಅದಕ್ಕೆ ಆದಂಥ ನಮ್ಮದು ತಹಶೀಲ್ದಾರ್ ಸಾಹೇಬರು, ಆಮೇಲೆ ನಮ್ಮ ಆರಕ್ಷಕ ನಿರೀಕ್ಷಕರು CPI ಸಾಹೇಬರು ಅವರ ಜವಾಬ್ದಾರಿ ತೊಗೊಂಡು ಕೆಲಸ ನಿಮ್ಮದು ನಿಮಗೆ ಅನ್ಯಾಯ ಏನಾಗತ್ತೈತಿ, ನಿಮಗೆ ಏನು ತೊಂದರೆ ಆಗತ್ತೈತಿ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಈಗ 4 ತನಕ ನಾವು ಮೀಟಿಂಗ್ ಮಾಡ್ತೇವೆ. ನಿಮ್ಮ ಹೋರಾಟ ನೀವು ಹೆಂಗೆ ತೊಗೊಳ್ರಿ ಅಂತ ಹೇಳಿದಾರ. ಅವರ ಆದೇಶ ಪ್ರಕಾರ ನಾವೇನು ಮಾಡಿದ್ದೇವೆ, ಹೋರಾಟನ ತೊಗೊಂಡಿದ್ದೇವೆ. ದಯವಿಟ್ಟು ಈಗ ನಮ್ಮ 4 ತನಕ ನಮಗೆ ಏನೈತಲ್ಲ, ನಮಗೇನು ಅನ್ಯಾಯ ಆಗೈತಲ್ಲ ಅದು ನಮಗೆ ವ್ಯವಸ್ಥಿತ ನಮ್ಮ ಮಾಡಿಕೊಳ್ಳಂತ ನಾವು ಇದು ನಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತೇವೆ. ಸುರೇಶ್ ಪರಗಣ್ಣ, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ. ಸರ್, ಏನಿದು ಭಾಳ ಮುಂಜಾನೆಯಿಂದ ಫುಲ್ ಸಿಕ್ಕಾಪಟ್ಟೆ ಇದಾಯಿತು. ಅದ್ರ ಬಗ್ಗೆ ನಿಮ್ಮ ಭಾಳ ವೇಟನ್ನು ಮಾಡಿದರು. ಏನು ಸಮಸ್ಯೆ ಏನು ಸರ್? ರೈತರಿಗೆ ಕೊಡಬೇಕಾದ ಏನು ಪ್ರಾಬ್ಲಮ್?
ಇಲ್ಲಿ ಲೋಕಲ್ ಸಿಟಿಗೆ ಅಗ್ರಿಕಲ್ಚರ್ ಲ್ಯಾಂಡಿಗೆ ತೊಂದರೆ ಆಗ್ತದೆ ಅಂತ ಅವರು ಇದು ಸ್ಟ್ರೈಕ್ ಮಾಡ್ತಾ ಇದ್ರು. ತಹಶೀಲ್ದಾರ್ ಸಮ್ಮುಖದಲ್ಲಿ ಮತ್ತು CPI ಸರ್ ಸಮ್ಮುಖದಲ್ಲಿ ಮೀಟಿಂಗ್ ಮಾಡೋಕ್ಕೆ ನೆಕ್ಸ್ಟ್ ವೀಕ್ದಾಗ ಕರೆದಾರೆ. ಅವರ ಅಡ್ವೈಸ್ ಪ್ರಕಾರ ನಾವು ಅದ್ರ ಪ್ರಿಕಾಷನ್ ಎಲ್ಲ ತಗೋಕೆ ಪ್ರಿಕಾಷನ್ ಮೆಜರ್ ತೊಗೊಳ್ತೀವಿ. 100% ನಾವು ಸಕ್ಸಸ್ ಆಗ್ತೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾಮ್ಸ್ ಪ್ರಕಾರ ನಾವು ಮುಂದೆ ಹೋಗ್ತೀವಿ. ಅದೀಗ ನಾಳೆ ಬರೋ ಮೀಟಿಂಗಲ್ಲಿ ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀವಿ. ನನ್ನ ಹೆಸರು ಬೀರಪ್ಪ ಅಂತ, ನಾನು ಇಲ್ಲಿ HR ಮ್ಯಾನೇಜರ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಂಚಾಲಕ ಮುತ್ಯಪ್ಪ ಕುರುಬರ್ ಅಂತೇಳಿ ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಬಂದು ಈ ರೈತರಿಗೆ ನ್ಯಾಯ ಕೊಡಿಸತ್ತು. ಯಾಕಂದ್ರೆ ಈ ರೈತರಿಗೆ ಇದು ಫ್ಯಾಕ್ಟ್ರಿದ ಭಾಳ ಅನ್ಯಾಯ ಆಗೈತಿ. ಈ ರೈತರಿಗೆ ಭಾಳ ಅತಿ ತ್ರಾಸೈತಿ. ತ್ರಾಸಿರೋದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ಗಣೇಶ್ ಹಿಡಿಗೇರಿ ಅವರು, ಮಾದೇವಣ್ಣ ಗೋಡೇರಿ ಅವರು, ಕೆಲವೊಂದು ಮುಖಂಡರೆಲ್ಲರೂ ಕೂಡ್ಕೊಂಡು ಇನ್ನು ನಾವು ಈ ಬೇರೆ ಕಡ್ತಾ ಈ ತಹಶೀಲ್ದಾರ್ ಸಾಹೇಬರು, ನಮ್ಮ CPI ಸಾಹೇಬ್ರಿಗೆ ಇದನ್ನು ಕೊಡಿಸಲಾರ್ದ ಹೋದ್ರೆ ನಾವು ಇಡೀ ರಾಜ್ಯ ಅಂತ ಕರೆ ಕೊಟ್ಟ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನ ಕರ್ಕೊಂಬಂದ ಅತಿ ಉಗ್ರ ಹೋರಾಟ ನಾವು ಇಲ್ಲಿ ಹಮ್ಕೊಬೇಕಾಕೈತಿ. ಮುತ್ತಪ್ಪ ಹನುಮಂತ ಕುರುಬರ್. ನಮ್ಮ ಮನ್ಯಾಗ ರೀ ಧೂಳು ಬರಾಕತ್ತೈತಿಯಪ್ಪ. ದೂಸ ನಮಗೇನ್ರಿ ತೊಂದ್ರೆ ಮಾಡಾಕತ್ತಾರ್ರಿ ಅವರು. ಊಟ ಮಾಡಕ್ಕೆ ಹೋದ್ರ ಗಂಟಲ್ದಾಗ ದೂಸ ಬರ್ತೈತ್ರಿ. ಬೋರ್ ನೀರ ಬತ್ತಾಕತ್ತಾವ್ರಿ. ಎಲ್ಲ ಮಟ್ಟಿನ ಕೇಳಾಕತ್ತೈತ್ರಿ. ಹೊಲ ನೋಡೋಂಗಿಲ್ರಿ ಯಪ್ಪ, ದೂಸ ಬರಾಕತ್ತೈತಿ. ಹೊಲ್ದಾಗಿಂದ ಈಗ ಬಂದು ಜಳಕ ಮಾಡಿ ಬಂದೇನ್ರಿ ನಾ ಇಲ್ಲಿ ಮೀಟಿಂಗ್ಗೆ. ಎಲ್ಲ ಭಾಳ ತೊಂದರೆ ಆಗೈತ್ರಿ. ನಮ್ದು ಏನು ಮಾಲ್ ಹೊಂಡೋದು, ನಾವು ದುಡ್ಕೊಂಡು ತಿನ್ನೋರು ರೈತರಿ. ಮತ್ತು ಹಿಂಗೆ ಮಾಡಾಕತ್ತಾರ ನೋಡ್ರಿ ಯಪ್ಪ, ಹೆಂಗೆ ಮಾಡಿದ್ರಿ ಈಗ ಅದು. ಫ್ಯಾಕ್ಟ್ರಿ ಬಂದ್ ಆಗ್ಬೇಕ್ರಿ. ನಮಗೆ ಚಾಲು ಹೋಗಂಗಿಲ್ರಿ. ನಮ್ಮ ಸಣ್ಣ ದೊಡ್ಡ ಮಕ್ಳು ಅದಾವ್ರಿ, ಹಡ್ದವ್ರದವ್ರು ಯಪ್ಪ. ಎಲ್ಲ ಧೂಳು ಒಳಗೆ ಬರತ್ತೈತ್ರಿ. ಹುಡುಗರು ಹೆಂಗೆ ಊಟ ಮಾಡ್ಬೇಕ್ರಿ, ನಾವು ಹೆಂಗೆ ಅನ್ನೋದ್ರಿ ಹೇಳ್ರಿ. ಹಂಗಾರ ಮಾಡಿಟ್ಟದೆಲ್ಲ ಬಂದು ಬಿಡ್ತೈತ್ರಿ. ನಮ್ಮ ಹೆಸರು ಬಾರೋ ಚಿಕ್ಕಮರಿ ಗೊರಬದವರು, ಸವದತ್ತಿ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರೀ ನಮ್ದು. ನಮ್ಮದೆಲ್ಲ ಪರಿಸ್ಥಿತಿ ಗಂಭೀರ ಆಗ್ಯಾವ್ರಿ. ಎಲ್ಲ ಹುಡುಗಿ ಬಂದು ಮನ್ಯಾಗ ಭೂಮಿಗೆ ಯಾವ ಪೀಕು ಸರಿಯಾಗಿ ಬರುವಂಗಿಲ್ಲ, ಬಾಳಿ ಸರಿಯಾಗಿ ಬರುವಂಗಿಲ್ಲ, ಕಬ್ಬು ಸರಿಯಾಗಿ ಬರುವಂಗಿಲ್ಲ, ಕಾಯಿಪಲ್ಲೆ ಸರಿಯಾಗಿ ಬರುವಂಗಿಲ್ಲ. ಎಲ್ಲ ತ್ರಾಸ ಆಗೈತ್ರಿ. ನೀವು ಏನು ಮಾಡ್ತೀರಿ ಅದಕ್ಕೆ ನಾವು ಏನಾರು ಮಾಡ್ತಿರೋ ಏನು ನಮ್ಮ ನೆಬಿಸ್ ಕಳಿಸ್ತೀರೋ ಏನು ಮಾಡ್ತೀರಿ ಮಾರಿ. ಎಲ್ಲ ನಿಮಗೆ ಬಿಟ್ಕೊಟ್ಟು ಇಷ್ಟು ವರ್ಷ ಶಿವರಾಯಪ್ಪ ನಿರ್ಗುಂದ್ರಿ. ನಮಗೆ ಭಾಳ ಗಂಭೀರ ಐತಿ. ನಮಗೆ ಧೂಳು ಬಂದು ಕೆಲಸ ಮನ್ಯಾಗ ಬೀಳ್ತೈತಿ. ಹೊಲ್ದಾಗ ಒಂದು ಪೀಕ್ ಬರುವಂಗಿಲ್ಲ, ಒಂದು ಏನೇನು ಬರುವಂಗಿಲ್ಲ. ನಮ್ಮ ಮಕ್ಕಳು ಕಟ್ಕೊಂಡು ನಾವು ಎಲ್ಲರೂ ಹೆಂಗೆ ಜೀವನ ಮಾಡೋದು. ನಮಗೆಲ್ಲ ಕೆಟ್ಟ ಪರಿಸ್ಥಿತಿ ಬಂದು ನಾವು ತೆಂಗಿನ ಗಿಡದಾಗ ಮರದಾಗ ಮಕ್ಕೊಂಡಂಗೆ ಆಗೈತಿ. ನೀವು ಏನು ಧರ್ಮ ಕೊಡ್ತೀರಿ ಕೊಡ್ರಿ, ನಿಮಗೆ ಬಿದ್ದು ಬೇಡ್ಕೊತೇವೆ. ನಿಮಗೆ ನಾವೆಲ್ಲ ಕೈ ಮುಗಿದು ಬೇಡ್ಕೊಳಕತ್ತೇವಿ. ನಮ್ಮ ಪರಿಸ್ಥಿತಿ ಎಲ್ಲ ಗಂಭೀರ ಆಗಿ ನಾವೆಲ್ಲರಿಗೆ ಎದ್ದು ಹೋಗುವಂಥ ಪರಿಸ್ಥಿತಿ ಬಂದೈತಿ.